ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ವಿಶ್ವ ಕುಡುಗೋಲು ಕೋಶ ದಿನ ಅಥವಾ ವಿಶ್ವ ಸಿಕಲ್ ಸೆಲ್ ದಿನಾಚರಣೆ ಮತ್ತು ಸಿಕಲ್ ಸೆಲ್ ಅನಿಮಿಯಾ ಈ ಕುರಿತಂತೆ ಕೊಡಗು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಎನ್ ಆನಂದ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಸಿಕಲ್ ಸೆಲ್ ದಿನಾಚರಣೆ ಬಗ್ಗೆ, ಹಾಗೆಯೇ ಈ ಸಿಕಲ್ ಸೆಲ್ ಅನಿಮಿಯಾ ಅಂತ ಏನು ಕಾಯಿಲೆ ಇದೆ, ಕುಡುಗೋಲು ಕೋಶ ರೋಗ ಅಂತಂದು ನಾವೇನು ಕರಿತೀವಿ, ಆ ಒಂದು ರೋಗದ ಬಗ್ಗೆನೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದಂಥ ಡಾಕ್ಟರ್ ಎನ್ ಆನಂದ್ ಅವರು. ನಮಸ್ಕಾರ ಡಾಕ್ಟರ್ ಆನಂದ್ ಅವರೇ. ನಮಸ್ಕಾರ. ಈಗ ಮೊದಲಿಗೆ ವಿಶ್ವ ಸಿಕಲ್ ಸೆಲ್ ದಿನಾಚರಣೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ನಾವು ಏನು ವಿಶ್ವ ಸಿಕ್ಕಲ್ ಸೆಲ್ ದಿನ ಪ್ರತಿ ವರ್ಷ ಜೂನ್ 19ರಂದು ಆಚರಿಸ್ತಾ ಬರ್ತಾ ಇದ್ದೇವೆ. ಇದು 2009ರಿಂದ ಪ್ರಾರಂಭ ಆಗಿದ್ದು. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿನಲ್ಲಿ ಒಂದು ರೆಸಲ್ಯೂಷನ್ ಆಗುತ್ತೆ. ಈ ಸಿಕ್ಕಲ್ ಸೆಲ್ ಬಗ್ಗೆ ನಾವು ಜನರಿಗೆ ಹೆಚ್ಚು ಅರಿವು ಮೂಡಿಸೋ ಮತ್ತು ಅವತ್ತೊಂದೇ ದಿವಸ ಅಲ್ಲ, ಇನ್ನು ಎಲ್ಲಿ ಈ ಸಿಕ್ಕಲ್ ಸೆಲ್ ರೋಗದ ಸಾಂದ್ರತೆ ಜಾಸ್ತಿ ಇದೆ ಅಂಥ ಭಾಗಗಳಲ್ಲಿ, ಉದಾಹರಣೆಗೆ ಈ ಬುಡಕಟ್ಟು ಜನಾಂಗದಲ್ಲಿ, ಅಂಥ ಪ್ರದೇಶಗಳಲ್ಲಿ ಹೆಚ್ಚು ಸಾಂದ್ರತೆ ಇರೋದ್ರಿಂದ ಸೊ ಅಲ್ಲಿ ನಾವು ಅರಿವು ಮೂಡಿಸೋವಂಥದ್ದು ಮತ್ತು ಅವ್ರಿಗೆ ಸ್ಕ್ರೀನಿಂಗ್ ಮಾಡಿ ಟೆಸ್ಟ್ ಮಾಡಿ ಕಾಯಿಲೆ ಪತ್ತೆ ಆದರೆ ಅವ್ರಿಗೆ ಚಿಕಿತ್ಸೆ ಕೊಡಿಸೋವಂಥದ್ದು, ಇದೆಲ್ಲ ಒಂದು ಆ ದಿನದಿಂದ ನಾವು ಮಾಡ್ತೇವೆ. ಅಂದರೆ ವಿಶ್ವದಾದ್ಯಂತ ಇದೆ ಈ ಕಾಯಿಲೆ? ಹೌದು. ಇನ್ನು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಸಿಕಲ್ ಸೆಲ್ ಅನಿಮಿಯಾ ನಿಯಂತ್ರಣಕ್ಕೆ ಏನೇನು ಚಟುವಟಿಕೆಗಳನ್ನು ಹಾಕ್ಕೊಳ್ಳಾಗತ್ತೆ ಅಂತೀರಿ? ಈಗಾಗಲೇ ನಾವು ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ. ಎಲ್ಲಿ ಟ್ರೈಬಲ್ ಪಾಪ್ಯುಲೇಷನ್, ಬುಡಕಟ್ಟು ಜನಾಂಗ ಎಲ್ಲಿ ಇರ್ತಾರೆ ಅಲ್ಲಿ ತಪಾಸಣೆ ಮಾಡ್ತಾ ಇದ್ದೀವಿ. ಕಾಯಿಲೆ ಪತ್ತೆ ಆದವ್ರಿಗೆ ನಾವು ಚಿಕಿತ್ಸೆ ಕೂಡ ಕೊಡಿಸ್ತಾ ಇದ್ದೇವೆ. ಮತ್ತು ಅವ್ರಿಗೆ ರಕ್ತದ ಒಂದು ಕೊರತೆ ಆಗುತ್ತೆ. ಸೊ ಆವಾಗ ನಾವು ಅವ್ರಿಗೆ ಪ್ಯಾಕ್ಡ್ ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಕೆಂಪು ರಕ್ತ ಕಣಗಳನ್ನೇ ಕೊಡಬೇಕಾಗುತ್ತೆ. ನಾವು ಹೋಲ್ ಬ್ಲಡ್ ಕೊಡೋಕ್ಕಾಗೋದಿಲ್ಲ, ಪ್ಲಾಸ್ಮಾ ಆಗಲಿ ಬೇರೆ ಕಣಗಳು ಅದೆಲ್ಲ ಬೇಡ. ಇದನ್ನು ನಾವು ಯಾವುದು ಕೊರತೆ ಆಗಿರುತ್ತೆ ಅದನ್ನು ಕೊಟ್ಟರೆ ಸಾಕು. ಸೊ ಆ ಥರದ್ದೆಲ್ಲ ನಾವು ಒಂದು ಚಟುವಟಿಕೆ ಮಾಡ್ಕೊಳ್ತಾ ಇದ್ದೀವಿ. ಜನರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೇವೆ. ಜನರು ತಾವಾಗೆ ಮುಂದೆ ಬಂದು ಕಾಯಿಲೆನ ಸಾಧ್ಯವಾದಷ್ಟು ಬೇಗ ಪತ್ತೆ ಮಾಡಿಕೊಂಡು ಚಿಕಿತ್ಸೆ ತಗೊಂಡ್ರೆ ಒಳ್ಳೆಯದು. ಅಂದರೆ ಇದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಏನಾದರೂ ಇದೆಯಾ ನಮ್ಮ ದೇಶದಲ್ಲಿ? ಇದಕ್ಕೆ ಒಂದು ಕಳೆದ ವರ್ಷ ಮಾನ್ಯ ಪ್ರಧಾನಮಂತ್ರಿಗಳು ರಾಷ್ಟ್ರಾದ್ಯಂತ ಏನು ಒಂದು ನ್ಯಾಷನಲ್ ಸಿಕ್ಕಲ್ ಸೆಲ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಲಾಂಚ್ ಮಾಡಿದ್ದಾರೆ 2023ರಲ್ಲಿ. ಇದು ಯಾವಾಗ ನಾವು ಎಲಿಮಿನೇಷನ್ಗೆ ಹೋಗಬೇಕು ಅಂದರೆ ಬೈ 2047 2047ನೇ ಇಸ್ವಿ ಒಳಗೆ ನಾವು ಎಲಿಮಿನೇಷನ್ಗೆ ಹೋಗ್ಬೇಕು, ನಿರ್ಮೂಲನೆ ಮಾಡಬೇಕಾಗತ್ತೆ. ಇದು ಈಗ ಪ್ರಾರಂಭಿಕ ಹಂತದಲ್ಲಿರುವಂಥ ಒಂದು ಕಾರ್ಯಕ್ರಮ, ಆದ್ದರಿಂದ ಸ್ವಲ್ಪ ಸಮಯ ತಗೊಳ್ತದೆ. ಈಗ ನಾವು 2047ರ ಹೊತ್ತಿಗೆ ಈ ಸಿಕಲ್ ಸೆಲ್ ಅನಿಮಿಯಾವನ್ನು ನಿರ್ಮೂಲನೆ ಮಾಡಬೇಕು ಅಂತ ಅಂದರೆ ನಮ್ಮ ಜನಸಾಮಾನ್ಯರಲ್ಲಿ ಈ ಕಾಯಿಲೆ ಬಗ್ಗೆ ಅರಿವನ್ನು ಮೂಡಿಸೋದು ಬಹಳ ಮುಖ್ಯ. ಹೌದು. ಹಾಗಾದರೆ ಈ ಸಿಕಲ್ ಸೆಲ್ ಅನಿಮಿಯಾ ಅಂದರೆ ಏನು ಅಂತೀರಿ? ಮೊದಲನೇದಾಗಿ ಪ್ರತಿಯೊಬ್ಬರು ಈ ಕಾಯಿಲೆ ಬಗ್ಗೆ ತಿಳ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಇರ್ತವೆ. ಹೌದು. ಅದು ದುಂಡು ಆಕಾರದಲ್ಲಿ ಇರುತ್ತದೆ. ಈ ಕಾಯಿಲೆನಲ್ಲಿ ಇದು ಒಂದು ಆನುವಂಶಿಕ ಕಾಯಿಲೆ. ಒಬ್ಬರಿಗೆ ಇದ್ದರೆ, ತಂದೆ ತಾಯಿಯರಿಗೆ ಕಾಯಿಲೆ ಇದ್ದರೆ ಮಕ್ಕಳಿಗೂ ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಏನಾದರೂ ಮಕ್ಕಳಿಗೆ ಬಂದರೆ ಅಥವಾ ಕಾಯಿಲೆಯಿಂದ ನರಳುತ್ತಾ ಇರೋರಿಗೆ ಕೆಂಪು ರಕ್ತ ಕಣ ದುಂಡು ಆಕಾರದ ಇರೋದು ಕುಡ್ಗೋಲು ಆಕಾರದಲ್ಲಿ ಆಗಿಬಿಡ್ತದೆ. ಅರ್ಧ ಚಂದ್ರಾಕೃತಿ ರೀತಿ ಆಗ್ಬಿಡುತ್ತೆ. ಹೌದು. ಆವಾಗ ಏನಾಗುತ್ತೆ, ಈಗ ಕೆಂಪು ರಕ್ತ ಕಣಗಳ ಕೆಲಸ ಏನಂದರೆ ಆಕ್ಸಿಜನ್ ಅಂದರೆ ಆಮ್ಲಜನಕನ ದೇಹದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡೋದಂಥದ್ದು ಒಂದು, ಮತ್ತು ಹಿಮೋಗ್ಲೋಬಿನ್ ಇರುತ್ತೆ. ಈ ಕುಡುಗೋಲು ಥರ ಆದಾಗ ಶೇಪ್ ಚೇಂಜ್ ಆಗ್ತಾ ಇದ್ದಂಗೆ, ಆಕಾರ ಚೇಂಜ್ ಆಗ್ತಾ ಇದ್ದಂಗೆ ಹಿಮೋಗ್ಲೋಬಿನ್ ಪರ್ಸೆಂಟೇಜು ಕಡಿಮೆ ಆಗುತ್ತೆ ಮತ್ತು ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿನೂ ಕಡಿಮೆ ಆಗಿಬಿಡುತ್ತದೆ. ಹಾಗಾಗಿ ಆಯಾಸ ಆಗೋದು, ರಕ್ತಹೀನತೆ ಆಗುವಂಥದ್ದು, ಇವೆಲ್ಲ ತೊಂದರೆಗಳು ಕಾಣಿಸ್ತವೆ. ಅಂದರೆ ರಕ್ತನಾಳದಲ್ಲಿ ರಕ್ತ ಕಣಗಳ ಚಲನೆಗೆ ಅಡ್ಡಿ ಆಗುತ್ತೆ. ಹೌದು, ಎಪ್ಪು ಕಟ್ಬಿಡ್ತದೆ, ರಕ್ತ ಎಪ್ಪು ಕಟ್ಟುವಂಥದ್ದು ಅಂತ ಹೇಳ್ತೀವಿ ನಾವು. ಯಾಕೆಂದರೆ ದುಂಡಾಗಿದ್ದಾಗ ಚಲನೆಗೆ ಸುಲಭ. ಹೌದು ಹೌದು. ಅದೇ ಈ ಅರ್ಧ ಚಂದ್ರಾಕೃತಿ ಅಥವಾ ಕುಡುಗೋಲು ಆಕಾರದಲ್ಲಾದರೆ ಅದು ಸಿಗಾಕೊಳ್ಳೋದ ಸಾಧ್ಯತೆ ಇರುತ್ತೆ. ಹೌದು. ಇದು ಒಂದು ಮುಖ್ಯವಾದ ಅಂಶ.
ಇನ್ನು ಮುಖ್ಯವಾಗಿ ಇದು ಯಾವ ರೀತಿ ಬರುತ್ತೆ ಅಂತೀರಿ? ತಾವು ಈಗಾಗಲೇ ಅದು ಅನುವಂಶಿಕವಾಗಿ ಬರುತ್ತೆ ಅಂತ ಹೇಳಿದ್ರಿ. ಹೇಗೆಲ್ಲ ಪ್ರಾರಂಭವಾಗಿರ್ಬೋದು ಇದು ಅಂತೀರಿ? ಆ, ಹಿಂದೆ ಮಲೇರಿಯಾ ಕಾಯಿಲೆ ಇದ್ದಾಗ ಕೆಂಪು ರಕ್ತ ಕಣ ಕುಡುಗೋಲು ರೀತಿಯಲ್ಲಿ ಆಗಿತ್ತು. ಸೊ ಅದು ಅಡಾಪ್ಟೇಷನ್ ಆಗಿಬಿಟ್ಟು ಈಗ ಜೆನೆಟಿಕಲಿ ಅಂದರೆ ಆನುವಂಶಿಕವಾಗಿ ಕುಟುಂಬಗಳಲ್ಲಿ ಮುಂದುವರಿತಾ ಇದೆ. ಅಂದರೆ ತಂದೆ ತಾಯಿಗಳಿಂದ ಮಕ್ಕಳಿಗೆ ಬರೋ ಯಾವ ರೀತಿ ಈ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಅಂಥದ್ದೆಲ್ಲ ಯಾವ ರೀತಿ ರಕ್ತದಲ್ಲಿ ಆನುವಂಶಿಕವಾಗಿ ಬರ್ತದೆ, ಅದು ಕೂಡ ಅದೇ ರೀತಿ ಬರೋ ಅಂಥದ್ದು. ಅಂದರೆ ಮಕ್ಕಳಿಗೆ ಬರೋ ಸಾಧ್ಯತೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂತೀರಿ? ಮಕ್ಕಳಿಗೆ ಈಗ ಒಂದು 4 ಉದಾಹರಣೆಗಳು ಹೇಳ್ಬೋದು. ಈಗ ಪೋಷಕರು ಇದ್ದಾರೆ, ಗಂಡ ಮತ್ತು ಹೆಂಡತಿ, ಅವ್ರಿಗೆ ಇಬ್ಬರಿಗೂ ಕಾಯಿಲೆ ಇದ್ದರೆ ಮಕ್ಕಳಿಗೆ ಬರೋ ಸಾಧ್ಯತೆ 50%. ಅರ್ಧ ಭಾಗದಷ್ಟು ಬರಬಹುದು ಇಬ್ಬರಿಗೂ ಕಾಯಿಲೆ ಇದ್ದರೆ. ಇನ್ನು ನಾರ್ಮಲ್ ಆಗಬಹುದು. ಇನ್ನು ಇಬ್ಬರು ಕ್ಯಾರಿಯರ್ ಅಂತ ಹೇಳ್ತೀವಿ, ಅವ್ರಿಗೆ ಯಾವುದೇ ಥರ ರೋಗ ಲಕ್ಷಣ ಇರಲ್ಲ, ಬರೀ ಕಾಯಿಲೆ ಇದೆ, ಕ್ಯಾರಿಯರ್ ಅಂತ ಹೇಳ್ತೀವಿ. ಇಬ್ಬರು ಕಾಯಿಲೆ ಇದ್ದರೆ 100% ಮಕ್ಕಳಿಗೆ ಬರೋ ಸಾಧ್ಯತೆ ಇದೆ, 100%. ಅಂದರೆ ಅವರು ಬೇರೆಯವರಿಗೆ ವರ್ಗಾವಣೆ ಮಾಡ್ಬೋದು, ಆದರೆ ಅವರಿಗೇನು ಸಮಸ್ಯೆ ಇರೋದಿಲ್ಲ. ಹೌದು, ಆ ರೀತಿ ಇದ್ದರೆ ಸರಿ, ಅದೊಂದಾಯಿತು. ಮತ್ತು ಒಬ್ಬ ಪೋಷಕರು ಕುಡುಗೋಲು ಕಾಯಿಲೆ ಇದ್ದರೆ ಎಲ್ಲ ಮಕ್ಕಳಿಗೂ ಬರುತ್ತೆ, ಇದು ಆಗಲೇ ಹೇಳಿದೆ. ತಂದೆ ತಾಯಿ ಇಬ್ಬರು ಕುಡುಗೋಲು ಕಣದ ಕಾಯಿಲೆ ಇದ್ದರೆ ಎಲ್ಲ ಮಕ್ಕಳಿಗೂ ಬರ್ತದೆ. ಒಬ್ಬ ಪೋಷಕ ಕುಡುಗೋಲು ಕಣದ ಲಕ್ಷಣ ಹೊಂದಿದ್ದರೆ ಮತ್ತು ಇನ್ನೊಬ್ಬ ಪೋಷಕ ಕುಡುಗೋಲು ಕಾಯಿಲೆ ಇದ್ದರೆ ಲಕ್ಷಣ ಬೇರೆ, ಕಾಯಿಲೆ ಬೇರೆ. ಸೊ ಅಂಥ ಸಂದರ್ಭದಲ್ಲಿ ಮಗು ಕುಡುಗೋಲು ಕಣದ ಕಾಯಿಲೆ ಲಕ್ಷಣದೊಂದಿಗೆ ಕುಡುಗೋಲು ಕಣದ ಕಾಯಿಲೆ ಹೊಂದಿರ್ತದೆ. ಸೊ ಈ ಥರ ಪ್ರಾಬಬಿಲಿಟೀಸ್ ಅಂತ ಏನು ಹೇಳ್ತೀವಿ, ಸಂಭವನೀಯತೆಗಳಿದ್ದಾವೆ. ಅಂದರೆ ಈ ಸಿಕಲ್ ಸೆಲ್ ರಕ್ತಹೀನತೆ ಅಂತೀವಿ, ಏನು ಈ ಕುಡುಗೋಲು ಕೋಶ ರೋಗ ಅಥವಾ ರಕ್ತಹೀನತೆ ಅಂತ, ಇದರ ಲಕ್ಷಣಗಳು ಏನು ಅಂತೀರಿ? ಸಾಮಾನ್ಯವಾಗಿ ಈಗ ದುಂಡು ಆಕಾರದ ಏನು ರಕ್ತ ಕಣ ಇರುತ್ತೆ, ಕೆಂಪು ರಕ್ತ ಕಣ, ಅದು ಆಕಾರ ಚೇಂಜ್ ಆಗ್ತಾ ಇದ್ದಾಗೆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಹೋಯ್ತು, ಆಯಾಸ ಆಗ್ತದೆ, ಮತ್ತು HB ಹಿಮೋಗ್ಲೋಬಿನ್ನು ಇರುತ್ತೆ ಕೆಂಪು ರಕ್ತ ಕಣದಲ್ಲಿ, ಅದು ಕಡಿಮೆ ಆಗುತ್ತೆ. ರಕ್ತಹೀನತೆ, ತೀವ್ರತರವಾದ ರಕ್ತಹೀನತೆ. ಸೊ ಇದಕ್ಕೆ ನಾವು RBCನೇ ಕೊಡಬೇಕು, ಇನ್ನೇನು ಬೇರೆ ಯಾವುದೇ ಥರ ಮಾತ್ರೆಗಳು ಕೊಡೋಕ್ಕಾಗೋದಿಲ್ಲ ಇವ್ರಿಗೆ. ಸೊ ತೀವ್ರತರವಾದ ಒಂದು ರಕ್ತಹೀನತೆ ಮತ್ತು ಬ್ಯಾಕ್ಟೀರಿಯಾ ಸೋಂಕುಗಳಿಗೆ ತುತ್ತಾಗ್ತಾ ಇರ್ತಾರೆ, ಆಗಿಂದ ಹಾಗೆ ಸೋಂಕುಗಳಿಗೆ ತುತ್ತಾಗ್ತಾ ಇರ್ತಾರೆ. ಮತ್ತು ಲಕ್ವ ಹೊಡೆಯೋ ಸಾಧ್ಯತೆ, ಪಾರ್ಶ್ವವಾಯ ಅಂತ ಹೇಳ್ತೀವಿ, ಅದು ತೀವ್ರತರವಾದ ಕಣ್ಣಿನ ಹಾನಿನೂ ಕೂಡ ಆಗ್ತದೆ. ಯಾಕೆಂದರೆ ರಕ್ತ ಚಲಾವಣೆ ಆಗೋದಿಲ್ಲಲ್ಲ ರಕ್ತನಾಳಗಳಲ್ಲಿ. ಸೊ ಕಣ್ಣಿನ ತೊಂದರೆ ಆಗುವಂಥದ್ದು, ಮತ್ತು ಹುಣ್ಣುಗಳಾಗುವಂಥದ್ದು, ವಾಸಿ ಆಗಲ್ಲ, ಹುಣ್ಣಾದರೂ ಕೂಡ ವಾಸಿ ಆಗೋದಿಲ್ಲ. ತೀವ್ರತರವಾದ ಮೂಳೆ ನೋವು, ಬೋನ್ ಪೇಯ್ನು ಅವೆಲ್ಲ ಇರ್ತವೆ. ಮತ್ತು ಪದೇ ಪದೇ ಸೋಂಕಿಗೀಡಾಗಿ ಜ್ವರ ಕಾಣಿಸ್ಕೊಳ್ಳೋ ಅಂಥದ್ದು. ಮತ್ತು ಬೆಳವಣಿಗೆ, ಮಕ್ಕಳಲ್ಲಿ ಬಂದ್ರಂತೂ ಬೆಳವಣಿಗೆ ವಿಳಂಬ ಆಗುತ್ತೆ. ಇನ್ನೊಂದು ವಿಚಾರ ಅಂದರೆ, ಏನು ಈ ಕಾಯಿಲೆಯಿಂದ ನರಳ್ತಾ ಇರ್ತಾರೆ ಅವ್ರಿಗೆ ಬೇರೆ ಸಾಮಾನ್ಯ ಜನರಿಗೆ ಏನು ಜೀವಿತ ಅವಧಿ ಇರಲ್ಲ. ಈಗ ನಮ್ಮಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ 67 ಅಂತ ಹೇಳ್ತೀವಿ, ಆದರೆ ಇವ್ರಿಗೆ ಅಷ್ಟು ದಿವಸ ಬದುಕೋಕ್ಕಾಗಲ್ಲ. 40ರಿಂದ 48 ವಯಸ್ಸೊಳಗೆ ಅವ್ರ ಜೀವನ ಮುಗಿದೋಗ್ಬಿಡ್ತದೆ. ಯಾಕಂದರೆ ಈ ಬೇರೆ ಬೇರೆ ತೊಂದರೆಗಳು ಕಾಡ್ತಾ ಇರ್ತವೆ, ಹಾಗಾಗಿ ಅವ್ರ ಜೀವಿತ ಅವಧಿ ಭಾಳ ಕಡಿಮೆ ಆಗಿಬಿಡ್ತದೆ. ಇನ್ನು ನಾವು ಈ ಕಾಯಿಲೆಗೆ ಏನಾದರೂ ಒಂದು ಪರಿಹಾರ ಕಂಡ್ಕೋಬೇಕು ಅಂದರೆ ಅದನ್ನ ಪತ್ತೆ ಹಚ್ಚೋದು ಬಹಳ ಮುಖ್ಯ. ಪತ್ತೆ ಹಚ್ಚೋದು ಹೇಗೆ ಅಂತೀರಿ ಈ ಕಾಯಿಲೆನ? ಏನು ರಕ್ತಹೀನತೆ ಇದೆ, ತೀವ್ರತರವಾದ ರಕ್ತಹೀನತೆ, ಆಯಸ್ ರೋಗ ಲಕ್ಷಣಗಳಿದ್ದರೆ ಅದನ್ನು ನಾವು ವೈದ್ಯಕೀಯ ತಪಾಸಣೆ ಮುಖಾಂತರ ಮತ್ತು ರಕ್ತ ಪರೀಕ್ಷೆಗಳ ಮುಖಾಂತರ ಪತ್ತೆ ಮಾಡಿಕೊಂಡು ಚಿಕಿತ್ಸೆ ತಗೊಳ್ಳೋವಂಥದ್ದು. ಇನ್ನೊಂದು ತಡೆಗಟ್ಟಕ್ಕೋಸ್ಕರ ನಾವು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಅದೊಂದು ಹೊಸ ಇದೆ. ಅದು ಮುಂಚೆ ಬೇರೆ ಬೇರೆ ಆನುವಂಶಿಕ ಕಾಯಿಲೆಗಳಿಗೆ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡ್ತಾರೆ. ಇದಕ್ಕೂ ಕೂಡ ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿದ್ರೆ ತೀವ್ರ ಏನು ಒಬ್ಬರಿಂದ ಒಬ್ಬರಿಗೆ ಬರೋ ಅಂಥದ್ದು, ತಂದೆಯಿಂದ ತಾಯಿಗೆ ಬರೋ ಅಂಥದ್ದು, ಅಥವಾ ಏನು ಸಿಕ್ಕಲ್ ಸೆಲ್ ಕಾಯಿಲೆಯಿಂದ ನರಳ್ತಾ ಇರೋರನ್ನ ಅವ್ರನ್ನೇ ಮದುವೆ ಮಾಡಿದ್ರೆ ಆವಾಗ ಜಾಸ್ತಿ ಆಗ್ತದೆ. ಮತ್ತು ಈಗ ನಾವು ಈ ಕಾಯಿಲೆ ಬುಡಕಟ್ಟು ಜನಾಂಗದಲ್ಲೇ ಅಂತ ನಾವು ಹೇಳ್ತಾ ಇದ್ವಿ. ಈಗ ಸಾಮಾನ್ಯ ಜನರಲ್ಲೂ ಕೆಲವೊಮ್ಮೆ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಕಾಣಿಸ್ತಾ ಇದ್ದಾವೆ. ಸೊ ಇದು ನಾವು ವೈದ್ಯಕೀಯ ತಪಾಸಣೆ, ಚಿಕಿತ್ಸೆ ಮತ್ತು
ಆದಷ್ಟು ಬೇಗ ನಾವು ಪತ್ತೆ ಮಾಡಿದ್ದೆ ಆದರೆ ಅವ್ರಿಗೇನು ತೊಂದರೆಗಳಾಗ್ತವೆ, ಆಗಲೇ ಹೇಳಿದೆ ನಾನು ಸುಮಾರು ತೊಂದರೆಗಳಾಗ್ತವೆ ಅಂತ ಹೇಳಿ, ಆ ತೊಂದರೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನಾವು ಅವ್ರಿಗೆ ಔಷಧಿ ಕೊಟ್ಟು ಜೀವಿತಾವಧಿ ಸ್ವಲ್ಪ ಕ್ವಾಲಿಟಿ ಅಂದರೆ ಗುಣಾತ್ಮಕ ಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಮುಖ್ಯವಾಗಿ ಈ ಕುಡುಗೋಲು ಕೋಶ ರೋಗ ಇದೆಯಲ್ಲ, ಅಥವಾ ಈ ಸಿಕಲ್ ಸೆಲ್ ಅನಿಮಿಯಾ ರಕ್ತಹೀನತೆಗೆ ಏನು ಚಿಕಿತ್ಸೆ ಅಂತೀರಿ? ಅದಕ್ಕೆ ನಾವು ಒಂದು ಪತ್ತೆ ಆಗ್ತಾ ಇದ್ದಂಗೆ ಹೈಡ್ರಾಕ್ಸಿ ಯೂರಿಯಾ ಟ್ಯಾಬ್ಲೆಟ್ ಕೊಡುವಂಥದ್ದು. ಅದು ಅವ್ರಿಗೆ ಏನು ಈ ಥರ ತೊಂದರೆಗಳೆಲ್ಲ ಆಗ್ತವೆ ಅದನ್ನೆಲ್ಲ ತಡೆಗಟ್ಟುವಂಥದ್ದು. ಲಸಿಕೆನೂ ಕೊಡಬೇಕಾಗತ್ತೆ, ಯಾಕೆಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ, ನ್ಯೂಮೋನಿಯಾ ಆಗೋ ಸಾಧ್ಯತೆ ಇರ್ತದೆ. PCV ವ್ಯಾಕ್ಸಿನೇಷನು ಕೊಡೋವಂಥದ್ದು. ಮತ್ತು ತಿಂಗಳಿಗೊಮ್ಮೆ ಪೆನ್ಸಿಲಿನ್ ಇಂಜೆಕ್ಷನ್ನು ತೊಗೋಬೇಕಾಗುತ್ತೆ, ಪ್ರೊಫಿಲ್ಯಾಕ್ಸಿಸ್, ಈ ಸೋಂಕು ಬರದೇ ಇರೋ ರೀತಿ ಪ್ರೊಫಿಲ್ಯಾಕ್ಸಿಸ್ ಆ ಥರ. ಮತ್ತು ಕೆಲವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನು ಹೇಳ್ತಾರೆ, ಅಸ್ಥಿ ಮಜ್ಜೆ ವರ್ಗಾವಣೆ. ಸೊ ಅದು ಈಗ ನಮ್ಮ ದೇಶದಲ್ಲಿ ಅಷ್ಟು ಚಾಲ್ತಿಯಲ್ಲಿ ಇಲ್ಲ. ಔಷಧಿಗಳ ಸೇವನೆ ಮಾಡುವಂಥದ್ದು. ಆಮೇಲೆ ರಕ್ತಹೀನತೆ ತೀವ್ರತೆ ಜಾಸ್ತಿ ಆಯಿತು ಅಂದರೆ ಕೆಂಪು ರಕ್ತ ಕಣಗಳನ್ನ ತಗೊಳ್ಳೋವಂಥದ್ದು, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಮುಖ್ಯವಾಗಿ ಯಾವುದೇ ಕಾಯಿಲೆ ಬರೋದಕ್ಕಿಂತ ಮುಂಚೆ ಅದನ್ನು ತಡೆಗಟ್ಟದೆ ಬಹಳ ಒಳ್ಳೆಯದು ಅಂತ ತಾವು ತಜ್ಞರು ಅಭಿಪ್ರಾಯ ಪಡ್ತಾರೆ. ಹೌದು. ಈ ಸಿಕಲ್ ಸೆಲ್ ಅನಿಮಿಯಾ ಅಥವಾ ಈ ಕುಡುಗೋಲು ಕೋಶ ರಕ್ತಹೀನತೆಯನ್ನು ಹೇಗೆ ತಡೆಗಟ್ಟಬಹುದು ಅಂತಿದೆ? ಅದೇ ಜೆನೆಟಿಕ್ ಕೌನ್ಸಿಲಿಂಗ್ ಮುಖಾಂತರನೇ, ಅದು ಬಿಟ್ಟರೆ ಬೇರೆ ಆನುವಂಶಿಕ ಸಮಾಲೋಚನೆ ಮಾಡೋದ್ರಿಂದನೇ ನಾವು ತಡೆಗಟ್ಟಕ್ಕೆ ಅನುಕೂಲ ಆಗ್ತದೆ. ಅಂದರೆ ಅದರ ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಒಂದು ಮಾಹಿತಿ ಮಾಡಿಕೊಡ್ಬೇಕು. ಹೌದು, ಇಂತಿಂಥ ಸಮಸ್ಯೆ ಇದೆ, ಹಾಗಾಗಿ ನೀವು ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು. ಹೌದು. ಅಂದರೆ ಈಗ ಈ ಸಮಸ್ಯೆ ಇರುವಂಥವರು ಪರಸ್ಪರ ಮದುವೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದರಿಂದ ಇನ್ನೂ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ, ಮುಂದುವರಿತಾ ಹೋಗ್ಬಿಡುತ್ತದೆ. ಹೌದು. ಇದೇ ಒಂದು ಕ್ರಮ ಅಂತೀರಿ. ಅಂದರೆ ಈ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಅನುಕೂಲಗಳು ಸಿಗ್ಬೋದು ಅಂತೀರಿ ಇದರ ಕಾಯಿಲೆಯಿಂದ ನಳ್ತಾ ಇರೋರಿಗೆ? ಈ ಕಾಯಿಲೆಯಿಂದ ಈಗ ನಾವು ಡಿಸಬಿಲಿಟಿ, ಅಂಗವಿಕಲತೆ ಅಲ್ಲಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡಿಸೋವಂಥದ್ದು. ಅಂದರೆ ಈ ಸಿಕಲ್ ಸೆಲ್ ಅನಿಮಿಯಾ ಇರುವಂತಹವರು ಸರ್ಟಿಫಿಕೇಟ್ ಕೊಡ್ಬೋದು. ಅದು ಅವ್ರಿಗೆ ಕಲಿಕೆಗಾಗಲಿ ಶಾಲೆಗೆ ಸೇರ್ಕೊಳ್ಳೋಕ್ಕೆ ಉಚಿತವಾಗಿ ಸೇವೆ ಸೌಲಭ್ಯಗಳು ಸರ್ಕಾರದ ಸವಲತ್ತನ್ನು ಪಡ್ಕೊಳ್ಳೋಕ್ಕಾಗ್ತದೆ, ಉದ್ಯೋಗ ಪಡ್ಕೋಬಹುದು. ಹಾಗಾಗಿ ಇದನ್ನ ಒಂದು ಸೇರಿಸಿದ್ದಾರೆ. ಚಿಕಿತ್ಸೆಗೂ ಅನುಕೂಲ ಆಗುತ್ತೆ. ಆದಾಯ ಬಂತು ಅಂದರೆ ಈ ಚಿಕಿತ್ಸೆನೂ ಪಡ್ಕೋಬಹುದು. ಹೌದು. ಗುಣಮಟ್ಟದ ಜೀವನವನ್ನು ನಡೆಸಬಹುದು. ಅವರ ಜೀವಿತಾವಧಿಯನ್ನು ಹೆಚ್ಚಿಸಬಹುದು. ಹೌದು. ಇದಕ್ಕೆ ನಮ್ಮ ಜನರು ಬಹಳ ಸಹಕಾರ ಕೊಡಬೇಕಾಗತ್ತೆ. ಹೌದು. ಎಲ್ಲೆಲ್ಲಿ ಇಂಥ ಪ್ರಕರಣಗಳಿರ್ತವೆ ಅದು ನೋಡಿ ನಾವು ಅವರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕಾಗತ್ತೆ. ಇದ್ರ ಬಗ್ಗೆ ಚಿಕಿತ್ಸೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಅರಿವನ್ನು ಮೂಡಿಸೋದ್ರ ಮೂಲಕ. ಹೌದು. ಈಗ ಡಾಕ್ಟರ್ ಆನಂದ್ ಅವರೇ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣಗಳು ಕಂಡುಬಂದಿದ್ದಾವೆ ಅಂತೀರಿ ಇಂಥವು ಸಿಕಲ್ ಸೆಲ್ ಅನಿಮಿಯಾದ್ದು? ಈಗ ನಮಗೆ ಕೊಡಗು ಜಿಲ್ಲೆಯಲ್ಲಿ ಒಟ್ಟು 28,000 ಟ್ರೈಬಲ್ ಪಾಪ್ಯುಲೇಷನ್ 0 to 40 years, ಅಂದರೆ ಆಗ ಹುಟ್ಟಿದ ಮಗುವಿನಿಂದ 40 ವರ್ಷದೊಳಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋವಂಥದ್ದು. ಅದರ ಪ್ರಕಾರ ಅಂಕಿಅಂಶಗಳ ಪ್ರಕಾರ ನಮಗೆ 28,000 ಅಂದಾಜು ಜನಸಂಖ್ಯೆ ನಾವು ಇರಬಹುದು. ಏನು ಈ ಸ್ಕ್ರೀನಿಂಗ್ ಮಾಡೋಕ್ಕೆ ಟಾರ್ಗೆಟ್ ಗ್ರೂಪ್, ಅಂದರೆ ಅದನ್ನ ತಪಾಸಣೆ ಮಾಡೋದು, ಜನಸಂಖ್ಯೆ ತಪಾಸಣೆ ಮಾಡಲಿಕ್ಕೆ. ಸೊ ಈಗಾಗಲೇ ನಾವು 11,000ವರೆಗೂ ಸ್ಕ್ರೀನಿಂಗ್ ಮಾಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ಕ್ಯಾರಿಯರ್ ಅಂದರೆ ಯಾವುದೇ ರೋಗ ಲಕ್ಷಣಗಳು ಇಲ್ಲದೆ ಇರೋ ಅಂಥವ್ರು 453 ಪ್ರಕರಣಗಳು ವರದಿಯಾಗಿದ್ದಾವೆ. ಅಂದರೆ ಅವರು ವಾಹಕಗಳಾಗಿ ಕೆಲಸ ಮಾಡ್ತಾರೆ, ಬೇರೆಯವರಿಗೆ ವರ್ಗಾವಣೆ ಮಾಡೋದಷ್ಟೇ, ಅವ್ರಿಗೇನು ಸಮಸ್ಯೆ ಇರಲ್ಲ. ಆಮೇಲೆ 31 ಪ್ರಕರಣಗಳು ಕುಡುಗೋಲು ರಕ್ತಹೀನತೆಯಿಂದ ನರಳುತ್ತಾ ಇದ್ದಾರೆ. ಹೆಚ್ಚಾಗಿ ಮಕ್ಕಳಲ್ಲೇ ಇದು ನಾವು ಪತ್ತೆ ಮಾಡಿರೋದು. ಮುಂದಿನ ದಿನಗಳಲ್ಲಿ ನಾವು ಏನು ಬೇರೆ ಬೇರೆ ಇಲಾಖೆಗಳ ಸಮನ್ವಯದಲ್ಲಿ, ಉದಾಹರಣೆಗೆ ITDP ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಯಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಅಂಗವಿಕಲರ ಇಲಾಖೆ ಅವರೆಲ್ಲ ಸೇರಿಕೊಂಡು ನಾವು ಸಮನ್ವಯವಾಗಿ ಎಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಇದ್ದಾರೆ ಅಲ್ಲಿ ಅರಿವು ಮೂಡಿಸುವಂಥದ್ದು ಮತ್ತು ಕಾಯಿಲೆ ಪತ್ತೆ ಆದರೆ ಅವ್ರಿಗೆ ಚಿಕಿತ್ಸೆ ಕೊಡುವಂಥದ್ದು. ಈ ITDP ಡಿಪಾರ್ಟ್ಮೆಂಟಲ್ಲಿ ಅವ್ರಿಗೆ ಸೇವೆ ಸೌಲಭ್ಯಗಳು ಕೊಡಲಿಕ್ಕೆ ಅನುಕೂಲತೆಗಳಿದ್ದಾವೆ. ಸಮಗ್ರ ಬುಡಕಟ್ಟು ಜನರ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅವ್ರಿಗೇನಾದ್ರು ಅವ್ರ ಇಲಾಖೆಯಲ್ಲಿ ಬೆನಿಫಿಟ್ಸ್ ಏನಾದರೂ ಇದ್ದರೆ ಅವರು ಕೊಡೋವಂಥದ್ದು. ಇದು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ.
ಇನ್ನೊಂದು ಹೇಳಬೇಕಂದ್ರೆ ಈಗ ನಮ್ಮ ಜಿಲ್ಲೆನಲ್ಲಿ ಹೆಚ್ಚು ಅರಿವು ಕೊರತೆ ಕಾಣ್ತಾ ಇದೆ. ನಮ್ಮ ರಾಜ್ಯದಲ್ಲೇ ಆಗಲಿ ನಮ್ಮ ದೇಶದಲ್ಲೇ ಆಗಲಿ ಕೆಲವು ರಾಜ್ಯಗಳಲ್ಲಿ ಸಾಕಷ್ಟು ಅರಿವು ಇದೆ ಜನರಿಗೆ, ಅಲ್ಲಿ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ. ನಮ್ಮ ರಾಜ್ಯದಲ್ಲಿ 7 ಜಿಲ್ಲೆಗಳು ಕಾಣಿಸ್ಕೊಳ್ತಾ ಇದೆ. ಈ 7 ಜಿಲ್ಲೆಗಳಲ್ಲೂ ಕೂಡ ಅರಿವು ಸ್ವಲ್ಪ ಕೊರತೆ ಕಾಣ್ತಾ ಇದೆ. ಇದು ಈಗ ಕಾರ್ಯಕ್ರಮ ಪ್ರಾರಂಭ ಆಗಿರೋದ್ರಿಂದ ನಮ್ಮೊಟ್ಟಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಮತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಕೂಡ ಕೈ ಜೋಡಿಸಿ ಈ ಅರಿವು ಮೂಡಿಸುವಂಥ ಕಾರ್ಯಕ್ರಮ 19ನೇ ತಾರೀಕಿಂದ ಜಿಲ್ಲಾದ್ಯಂತ ಮಾಡ್ತಾರೆ. 2 ವರ್ಷದ ಕಾರ್ಯಕ್ರಮ ಇದು. ಹಾಗಾಗಿ ಅದಕ್ಕೆ ಆದ ಒಂದು ಸಿಬ್ಬಂದಿ ವರ್ಗ ಮತ್ತು ಈ ವ್ಯಾನ್ ಬರುತ್ತೆ ಸ್ಕ್ರೀನಿಂಗ್ ಮಾಡೋಕ್ಕೆ, ಮತ್ತು ಅವ್ರಿಗೆ ಅರಿವು ಮೂಡಿಸೋಕ್ಕೆ ಚಲನಚಿತ್ರ ಮುಖಾಂತರ ಆಡಿಯೋ ವಿಜುವಲ್ ಏಡ್ಸನ್ನು ಉಪಯೋಗಿಸ್ಕೊಂಡು ಬುಡಕಟ್ಟು ಜನರಿಗೆ ತಲುಪೋ ರೀತಿಯಲ್ಲಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಒಂದು ಅರಿವು ಮೂಡಿಸೋವಂಥದ್ದು, ಇನ್ನೊಂದು ಅಡ್ವೊಕೇಸಿ ಮಾಡೋವಂಥದ್ದು, ಮೂರನೇದು ಪ್ರಿವೆನ್ಷನ್ ಆ್ಯಂಡ್ ಅರ್ಲಿ ಇಂಟರ್ವೆನ್ಷನ್. ಇಷ್ಟೇ, ಅಂದರೆ ತಡೆಗಟ್ಟೋದು ಮತ್ತು ಬೇಗ ಅದಕ್ಕೆ ಸಂಬಂಧಪಟ್ಟ ಒಂದು ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸುವಂಥದ್ದು. ಹೌದು ಹೌದು, ಇವು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರುವಂಥವು. ಹೌದು. ಈ ವರ್ಷದ ಈ ವಿಶ್ವ ಸಿಕಲ್ ಸೆಲ್ ದಿನಾಚರಣೆ ಇದೆಯಲ್ಲ, ಇದರ ಘೋಷವಾಕ್ಯ ಏನು ಅಂತೀರಿ? ಪ್ರತಿ ವರ್ಷದಂತೆ ಒಂದೊಂದು ಘೋಷವಾಕ್ಯದೊಂದಿಗೆ ಈ ಸಿಕ್ಕಲ್ ಸೆಲ್ ದಿನಾಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷದ ಘೋಷವಾಕ್ಯ ಪ್ರಗತಿಯ ಮೂಲಕ ಭರವಸೆ, ಜಾಗತಿಕ ಕುಡುಗೋಲು ಕೋಶ ಆರೈಕೆ ಮತ್ತು ಚಿಕಿತ್ಸೆ. ಅಂದರೆ ಇಂಗ್ಲೀಷ್ನಲ್ಲಿ ಹೋಪ್ ಥ್ರೂ ಪ್ರೋಗ್ರೆಸ್, ಅಡ್ವಾನ್ಸಿಂಗ್ ಗ್ಲೋಬಲ್ ಸಿಕ್ಕಲ್ ಸೆಲ್ ಕೇರ್ ಆ್ಯಂಡ್ ಟ್ರೀಟ್ಮೆಂಟ್. ಅಂದರೆ ನಮ್ಮ ಅಭಿವೃದ್ಧಿ ಮೂಲಕ ನಾವು ಒಂದು ರೀತಿ ಅವರಿಗೆ ಭರವಸೆಯನ್ನು ನೀಡುವಂಥದ್ದು. ಹೌದೌದು. ಈ ಕಾಯಿಲೆ ಇರುವಂಥವರಿಗೆ ನಾವು ನಾಗರಿಕರಾಗಿ ಮಾಡುವಂಥದ್ದು. ಹೌದು. ತುಂಬ ಸಂತೋಷ ಡಾಕ್ಟರ್ ಆನಂದ್ ಅವರೇ. ತಾವಿದುವರೆಗೂ ಈ ವಿಶ್ವ ಸಿಕಲ್ ಸೆಲ್ ದಿನಾಚರಣೆ ಮತ್ತು ಈ ಸಿಕಲ್ ಸೆಲ್ ಅನಿಮಿಯಾ ಅಥವಾ ಕುಡುಗೋಲು ಕೋಶ ರಕ್ತಹೀನತೆ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ತಮಗೂ ಕೂಡ. ಶ್ರೋತೃಗಳೇ, ಇದುವರೆಗೆ ವಿಶ್ವ ಕುಡುಗೋಲು ಕೋಶ ದಿನ ಅಥವಾ ವಿಶ್ವ ಸಿಕಲ್ ಸೆಲ್ ದಿನಾಚರಣೆ ಮತ್ತು ಸಿಕಲ್ ಸೆಲ್ ಅನೀಮಿಯಾ ಈ ಕುರಿತಂತೆ ಕೊಡಗು ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಎನ್ ಆನಂದ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು.